ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಮ್ದೆ. ಅಮ್ಮ, ವಿಷಯ ಗೊತ್ತಾತ ನಿಮ್ಗೆ? ವಿಷಯ ಗೊತ್ತಾಗಬೇಕು ಅಂತಾನೆ ಪೇಪರ್ ಓದ್ತಾ ಇದೀನಲ್ಲ ಕಮಲಿ. ಅಯ್ಯೋ, ಪೇಪರ್ನಾಗ ಬಂದಿರೋ ವಿಷಯ ಅಲ್ಲ. ಓ, ನಿಮಗೆ ಗೊತ್ತೇ ಇಲ್ವಾ? ಪಾಪ ನಿಮ್ಮ ಬೀದಿಲೇ ಕೊನೆ ಮನೆ ಐತಲ್ಲ, ಆ ಮನೇಲಿ ಪಂಕಜ ಟೀಚರು ಅಂತಿದ್ರು. ಪಾಪ ಅವ್ರ ಗಂಡನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದಾರಂತೆ ಅಮ್ಮ. ಫ್ರಿಜ್ಜ? ಹ್ಞೂ, ಅವ್ರಿಗೆ ಏನೋ ಭಾಳ ಹುಷಾರಿಲ್ಲಂತೆ, ಅದಕ್ಕೆ ಫ್ರಿಜ್ಜಾಗಿ ಇಟ್ಬಿಟ್ಟಿದಾರಂತೆ. ಓ, ICUನ? ಹ್ಞೂ ಹ್ಞೂ, ಅದೇಯ. ಏನಾಗಿದೆಯಂತೆ? ಪಾಪ ಅವ್ರಿಗೇನೋ ಗರ್ಭಕೋಶದ್ದು ಇನ್ಸ್ಪೆಕ್ಷನ್ ಅಂತೆ ಅಮ್ಮ. ಕಮಲಿ, ಗಂಡು ಮಕ್ಕಳಿಗೆಲ್ಲ ಗರ್ಭಕೋಶ ಎಲ್ಲ ಇರಲ್ಲ. ಓ, ಹೌದಾ? ಏನಾದರೂ ಕಿಡ್ನಿಗೆ ಸಂಬಂಧಪಟ್ಟಿರೋ ಇನ್ಫೆಕ್ಷನ್ ಆಗಿದೆಯೋ ಏನೋ? ಹ್ಞೂ, ಆ ಥರದ್ದು ಏನೋ ಒಂದು ಅಮ್ಮ. ಅದು ಭಾಳ ದೊಡ್ಡ ಕಾಯಿಲೆ ಅಂತೆ. ಪಾಪ ಎಷ್ಟು ಒಳ್ಳೆಯವರಾಗಿದ್ರು ಅಮ್ಮ ಅವರು. ನನಗಂತೂ ಹೋದರ್ಸ ನೀನು ಮುತ್ತೈದೆಯಾಗಿರು ಅಂಥೇಳಿ ಒಂದು ಕೆಂಪು ಸೀರೆ ಕೊಡಿಸಿದ್ರು ಅಮ್ಮ. ನನಗಂತೂ ಭಾಳ ಬೇಸರ ಆಗೋತು. ಹೌದು, ಪಾಪ ಒಳ್ಳೆ ಹೆಂಗಸು, ನಾನು ಕೇಳಿದ್ದೀನಿ. ಪಾಪ ಹೆಂಗಾದರೂ ಅವ್ರಿಗೆ ಒಳ್ಳೇದಾಗಿ ಆ ಫ್ರಿಜ್ಜಿಂದ ಒಂದು ತೆಗೆದು ಮನೆಗೆ ಬಂದರೆ ಸಾಕು ಅಮ್ಮ. ನಾನಂತೂ ನಮ್ಮ ಮನೆ ದೇವ್ರಿಗೆಲ್ಲ ಒಂದು ಹೇಳಿಕೆ ಮಾಡ್ಕೊಬಿಟ್ಟಿದ್ದೀನಿ, ಹೆಂಗಾರ ಅವರು ಒಳ್ಳೇದಾಗಿರಲಿ ಅಂತ. ನನಗಂತೂ ಭಾಳ ಬೇಜಾರು ಅಮ್ಮ. ರಾತ್ರಿ ಎಲ್ಲ ಒಂಥರ ನಿದ್ದೆನೇ ಬರಲಿಲ್ಲ ಅಮ್ಮ ನನಗೆ, ಅಷ್ಟು ಬೇಸರ ಆಗೋತು. ಹೆಂಗಾದ್ರೆ ಆಗಲಿ ಅವ್ರಿಗೆ ಒಂದು ಹುಷಾರು ಅಂತ ಆದರೆ ಸಾಕಪ್ಪ, ಆ ದೇವ್ರ ದಯೆಯಿಂದ. ಈಗಿನ ಕಾಲದಲ್ಲಿ ಹತ್ತಿರದವರೇನೆ ನಿಮ್ಗೇನಾಯ್ತು ಹೋಯ್ತು ಅಂತ ಕೇಳೋರಿಲ್ಲ. ಹಾಗಿರೋವಾಗ ನೀನು ಯಾರೋ ಏನೋ ಅವ್ರ ಬಗ್ಗೆ ಚೆನ್ನಾಗಿರ್ಬೇಕು ಅಂತ ನೀನು ಬಯಸ್ತಾ ಇದೆಯಲ್ಲಮ್ಮ. ನಿನ್ನ ಒಂದು ಗುಣನ ನೋಡಿ ನನಗೆ ಭಾಳ ಇಷ್ಟ ಆಯ್ತಮ್ಮ. ನಮ್ಮ ಹತ್ರ ಒಳ್ಳೇದು ಮಾಡೋಕ್ಕೆ ಆಗ್ತದೋ ಇಲ್ಲೋ, ಕೆಟ್ಟದ್ದು ಒಂದು ಮಾಡದೇ ಇರಬೇಕು. ನಮ್ಮ ಯೋಚನೆಗಳೆಲ್ಲ ಒಳ್ಳೇದಾಗಿರಬೇಕು, ಅಷ್ಟೇ ಅಮ್ಮ ನಂದು. ಹೌದು ಕಮಲಿ, ಪಾಪ ಬೇಗ ಹುಷಾರಾಗಲಿ, ಅವ್ರ ಕುಟುಂಬ ಚೆನ್ನಾಗಿರಲಿ ಅಂತ ನಾವು ಬಯಸೋಣ. ಯಾವಾಗಲೂ ಒಳ್ಳೆಯವ್ರಿಗೆ ಒಳ್ಳೇದು ಆಗಲ್ಲ ಅಮ್ಮ, ಅಲ್ಲೇನ್ರಿ? ಕೆಲವೊಂದು ಸಲ ಕಷ್ಟಗಳು ಒಂದ್ರ ಮೇಲೆ ಒಂದು ಬರ್ತಾ ಹೋದಾಗ ನೀನು ಹೇಳಿದ ಥರನೇ ಅನ್ಸೋದಂತೂ ಸುಳ್ಳಲ್ಲ ನೋಡು. ಅಮ್ಮ, ಒಳ್ಳೆಯವರು ಅಂದ ತಕ್ಷಣ ನೆನಪಾತು ನನಗೆ. ಇಲ್ಲಿ ನಿಮ್ಮ ಮನೆಯಿಂದ 1, 2, 3ನೇ ಮನೆ, ಅವ್ರ ಮನೇಲಿ ಪಾಪ ಆಯಮ್ಮ ಎಷ್ಟು ಚೆನ್ನಾಗಿ ಮಕ್ಕಳನ್ನ ಬೆಳೆಸಿದ್ರು. ಅಣ್ಣ ತಮ್ಮ ಅಂದರೆ ರಾಮ್ ಲಕ್ಷ್ಮಣರಂಗಿದ್ರು ಅಮ್ಮ. ಆಮೇಲೆ ಒಂದು ಮದುವೆ ಅಂತ ಮಾಡಿದ್ರು ನೋಡ್ರಿ, ಬಂದರು 2 ಸೂರ್ಪನಕ್ಕಿಗಳು. ಅಬಾ ಬಾ ಬಾ ಬಾ, ಪಾಪ 2 ಅಣ್ಣ ತಮ್ಮ ಚಿಂದಿ ಚಿತ್ರಾನ್ನ ಅಮ್ಮ. ಒಂದು ಮಾತು ಆಡ್ಕೊಳಂಗಿಲ್ಲ, ಒಬ್ರು ಮುಖ ನೋಡಿದ್ರೆ ಒಬ್ರೇ ಆಗಲ್ಲ, ಹಂಗೆ ಮಾಡಿಬಿಟ್ರಿ ಅಮ್ಮ. ಅಯ್ಯೋ ದೇವ್ರೆ, ಇಷ್ಟು ಚೆನ್ನಾಗಿದ್ದ ಮೇಲೆ ಅಷ್ಟು ಬೇಗ ಅವ್ರ ನಡುವೆ ಜಗಳ ಎಲ್ಲ ಹೇಗೆ ಬರೋಕ್ಕೆ ಸಾಧ್ಯ ಕಮಲಿ? ಅನ್ ಸರ್ವಿಸ್ನಲ್ಲಿ ಅದು ಎಷ್ಟು ಜನರು ನೋಡ್ಬಿಟ್ಟಿನಮ್ಮ ನಾನು. ಪಾಪ ಅವ್ರದ್ದೇ ಕಿತಾಪತಿ. ಈ ಹೆಣ್ಮಕ್ಳಿಗೆ ತನ್ನ ತವ್ರ ಮನೇಲಿ ಏನಾದ್ರು ಕಿತಾಪತಿ ಬಂದರೆ ಸಿಟ್ಟು, ಅದೇ ತನ್ನ ಗಂಡನ ಮನೆಗೆ ಮಾತ್ರ ಅಕ್ಕ ತಮ್ಮ ಅಣ್ಣ ತಂಗಿ ಚೆನ್ನಾಗಿದ್ಬಿಟ್ರೆ ನೋಡೋಕ್ಕೆ ಆಗಲ್ಲ ಅಮ್ಮ. ದುರ್ಬುದ್ಧಿ ಮಾಡ್ತವೆ. ಯಾಕೆ ಬೇಕು ಈ ಥರ ಸಂಬಂಧಲೆಲ್ಲ ಹುಳಿ ಹಿಂಡೋದು ಬೇಕಾ? ಆ ಥರ ಸಂಬಂಧಲೆಲ್ಲ ಹುಳಿ ಹಿಂಡಿದ್ರೆ ನರಕಕ್ಕೆ ಅಮ್ಮ ಹೋಗೋದು, ನರಕಕ್ಕೆ ಹೋಗ್ತಾರೆ ಅವರು. ಚೇಚೆ, ಹಾಗೆಲ್ಲ ಇನ್ನೊಬ್ರ ಮೇಲೆ ಅಪವಾದ ಹಾಕೋದು ಸರಿಯಲ್ಲ ಅಂತ ಅನಿಸುತ್ತೆ ನನಗೆ. ಅಯ್ಯೋ, ಅಪವಾದ ಎಲ್ಲ ಏನು ಬಂತು ಅಮ್ಮ, ನಾನು ನೋಡದೆ ಇರೋದ ಇಂಥವೆಲ್ಲ ಯಾಕೆ ಬೇಕ್ರಿ ಅಮ್ಮ? ಈಗಂತೂ ಬೇಗನೆ ಗೊಟಕ್ಕನ್ನೋರೇ ಜಾಸ್ತಿ. ಅದೇಂಥದೋ ಹಾರ್ಟ್ ಅಟ್ಯಾಕು ಕಾಯಿಲೆ ಕಸಾಲೆ 1-2 ಅಂಥದ್ರಾಗೆ ಎಲ್ಲರೂ ಈ ರೀತಿ ಬಡ್ದಾಟ ಮಾಡ್ಕೊಂಡು ಸಂಬಂಧ ಕಳ್ಕೊಂಡು ಬೇಕನ್ರಿ ಅಮ್ಮ. ಇವೆಲ್ಲ ಚೆನ್ನಾಗಿರ್ಬೇಕು, ದೇವ್ರ ಕೊಟ್ಟು ಆಯುಸ್ಸನ್ನ ತಗೊಂಡು ಆರೋಗ್ಯ ತಗೊಂಡು ಇರಬೇಕು ಅಂತ ಅನಿಸ್ತೈತೆ ನನಗೆ.
ಹೌದು ಕಮಲಿ, ಹೌದು. ನೀನು ಹೇಳ್ತಿರೋದು 100% ಸತ್ಯ. ಸಂಬಂಧಗಳನ್ನು ಯಾವಾಗಲೂ ಚೆನ್ನಾಗಿಟ್ಕೊಂಡು ಹೋಗ್ಬೇಕು. ನೀನು ಓದಿಲ್ಲ ಅಂತೀಯ, ಅಂಥದ್ರಲ್ಲಿ ಇಷ್ಟೊಂದು ಜೀವನ ಪಾಠಗಳನ್ನೆಲ್ಲ ಎಲ್ಲಿಂದ ಕಲ್ತ್ಕೊಂಡಿದೀಯಮ್ಮ? ಏನು ಅನುಭವ ಅಂಥದ್ದೆಲ್ಲ ಏನಿಲ್ಲ ಅಮ್ಮ. ಹಿಂಗೆ ನಿಮ್ಮಂಥವ್ರು ಹೇಳಿದ್ದು ಎಲ್ಲ ಕೇಳಿದ್ದು ಅದನ್ನ ಕಿವಿಲಿ ಹಾಕ್ಕೊಳೋದು. ನಮಗೆ ಬೇಕು ಅನಿಸಿದ್ದು ಕಿವಿಲಿ ಹಾಕ್ಕೊಳೋದು, ಬೇಡ ಅನಿಸಿದ್ದನ್ನ ಹಾಗೆ ಈ ಕಿವಿ ಕೇಳಿ ಈ ಕಿವಿಲಿ ಬಿಟ್ಬಿಡೋದು. ಹಿಂಗೆ ಅಮ್ಮ ಜೀವನ. ನೀನು ಬೆಳ್ಕೊಂಡು ಬಂದ ರೀತಿನೇ ಅಷ್ಟು ಅದ್ಭುತವಾಗಿದೆ. ಅದೇನೇ ನಿನಗೊಂದು ರೀತಿ ಪಾಠಶಾಲೆ ಆಗ್ಬಿಟ್ಟಿದೆ ಅಂತ ಅನ್ನು. ಎಂಥದ್ರಿ ಅಮ್ಮ, ಯಾವ ಸಾಲೇನೂ ಇಲ್ಲ, ಏನೂ ಇಲ್ಲ. ನಾನು ಚಿಕ್ಕವಳಿರ್ಬೇಕಾದ್ರೇ ನಮ್ಮಮ್ಮ ತೀರ್ಕೊಂಡ್ಲು. ಅಪ್ಪ ಯಾವಾಗೋ ಒಂದ್ಸಲ ಬರಮ್ಮ ನಂಗೆ ನೆನಪಿದ್ದಂಗೆ. ಹಿಂಗೆ ಕಂಡವ್ರ ಮನೆಯಾಗ ಬೆಳೆದು ದೊಡ್ಡಾಗಿ ಹಿಂಗೆ ನಿಮ್ಮಂಥವ್ರ ಮನೆಗೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದೀನಮ್ಮ. ನೀನು ಉಪಯೋಗಿಸೋ ಪದದಲ್ಲಿ ತಪ್ಪಿರ್ಬೋದು, ಆದರೆ ನಿನ್ನ ತಿಳುವಳಿಕೆ ಮಟ್ಟ ಓದ್ದವ್ರಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ. ಅಯ್ಯ, ಏನು ತಿಳುವಳಿಕೆ ಬಿಡಿ, ನೀವೇನೇ ಹೇಳಿ ಅಮ್ಮ. ಓದ್ಕೋಬೇಕು, 4 ಅಕ್ಷರ ತಿಳ್ಕೋಬೇಕು. ಅದಕ್ಕೆ ನಾನು ನನ್ನ ಮಗಳನ್ನ ಮಾಸ್ಟ್ರು ಓದಿಸಿದ್ದೀನಿ ನಾನು. ಓ, ಮಗಳನ್ನ ಅಷ್ಟೆಲ್ಲ ಓದಿಸಿದೀಯಾ ನೀನು? ಒಳ್ಳೆಯದು ಒಳ್ಳೆಯದು. ಹೆಂಗಾರ ಮಾಡಿ ಓದ್ಕೊಂಡು ಇರಲಿ ಅಂತ. ಇಲ್ಲ ಅಂದರೆ ಈ ಗಂಡದಿರ ಕಾಟನ ತಡಿಯೋಕ್ಕಾಗಲ್ರಿ ಅಮ್ಮ. ಅವ್ರು ಹೇಳ್ದಂಗೆ ಕೇಳಬೇಕು. 4 ಅಕ್ಷರ ಓದ್ಕೊಂಡ್ರೆ ಅದೆಲ್ಲ ಬರೋದಿಲ್ಲ ಅಂತ ನಂದು. ಇನ್ನೊಬ್ರು ಹೇಳ್ದಾಗೇನೆ ಕೇಳ್ಕೊಂಡು ಬದುಕು ಮಾಡೋದು ಬೇರೆ, ತಗ್ಗಿ ಬಗ್ಗಿ ನಡೆಯೋದು ಬೇರೆ. ಓ ಹೌದಾ? ನೀವು ಅಷ್ಟೇ ಅಮ್ಮ, ಎಷ್ಟು ಒಳ್ಳೆಯವರು. ನನಗೂ ಓದ್ಸಲ ನೀವು 2 ಸೀರೆ ಕೊಟ್ಟಿದ್ರಿ. ಪಾಪ ಭಾಳ ಒಳ್ಳೆಯವರು ನೀವು. ನೀವು ಚೆನ್ನಾಗಿರ್ಬೇಕು ಅಮ್ಮ. ನೋಡಿ, ನಾನು ಒಂದು ಹೇಳ್ತೀನಿ ನಿಮಗೆ, ಹೇಳ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲ ಅಮ್ಮ, ಹೇಳ್ಬಿಡ್ತೀನಿ ಕೇಳಿ. ನೀವು ನಿಮ್ಮ ಉಸಿರಿರ ಗಂಟ ನಿಮ್ಮ ಹತ್ರ ಏನೈತೆ? ದುಡ್ಡೈತಾ, ಆಸ್ತಿ ಐತಾ, ಬಂಗಾರ ಐತಾ? ಯಾವುದನ್ನು ಮಕ್ಕಳಿಗೆ ಮಾತ್ರ ಕೊಡಕ್ಕೆ ಹೋಗಬೇಡಿ. ಯಾಕೆ ಕಮಲಿ, ನಮ್ಮ ಮಕ್ಕಳೇ ಅಲ್ವಾ? ಅಯ್ಯೋ, ನಮ್ಮವೇ ಅಮ್ಮ, ಅಲ್ಲ ಅಂತಲ್ಲ. ಆದರೆ ಈ ದುಡ್ಡು ಬಂಗಾರ ಆಸ್ತಿ ಹೋಯ್ತಲ್ಲ ಅಮ್ಮ, ಅದು ಎಂಥವ್ರನ್ನೂ ಬಿಡೋದಿಲ್ಲ. ಎಂಥ ಬೇಕಾದ್ರೆ ಪ್ರೀತಿ ಇರಲಿ, ವಿಶ್ವಾಸ ಇರಲಿ, ಎಂಥದಾರ ಇರಲಿ ಅಮ್ಮ, ತುಡ್ಗ ಸುಂಟು ಇರಲಿ, ಏನೇ ಇದ್ರೂ ಅದ್ರ ಮುಂದೆ ಯಾವುದೂ ಅಲ್ಲ. ಅದು ಒಂಥರ ಪರಮಾತ್ಮ. ಹಾಗಾಗಿ ಹೇಳ್ತಾ ಇದ್ದೀನಿ ಅಮ್ಮ. ಅಬ್ಬಾ ಅಬ್ಬಾ ಅಬ್ಬಾ, ನಿನ್ನ ಮಾತು ಕೇಳಿದರೆ ಒಂದು ವಿಶ್ವವಿದ್ಯಾನಿಲಯಕ್ಕೆ ಹೋದಂಗೆ ಆಯಿತು ನೋಡು. ಒಳ್ಳೆ ಕಮಲಿ. ನಾವು ಕೆಲವೊಂದು ಸಲ ಮನೆ ಕೆಲಸದವರು ಅಂತ ಅಂದ್ಬಿಟ್ಟು ಅವ್ರಿಗೆ ಹೆಚ್ಚಿನ ತಿಳುವಳಿಕೆ ಇಲ್ಲ, ಜ್ಞಾನ ಇಲ್ಲ ಅಂತ ಅಂದ್ಕೊಳ್ತೀವಿ. ಆದರೆ ಅದು ತಪ್ಪು ಅಂತ ನಿನ್ನ ನೋಡಿದ ಮೇಲೆ ನನಗನ್ನಿಸ್ತಾ ಇದೆ. ಬಹಳನೇ ಹೆಮ್ಮೆ ಅನಿಸುತ್ತೆ. ಅಯ್ಯ ಬಿಡ್ರಿ ಅಮ್ಮ, ಎಂತೆಂಥವೂ ಇಲ್ಲ. ಒಟ್ಟಲ್ಲಿ ಹೊಟ್ಟೆ ಇಟ್ಟಿದ್ರೆ ಆತು ಅಟ್ಟಯ್ಯ.